ಇಲ್ಲಿವರೆಗೆ ನಾವು ಪೈಥಾನ್ ಪ್ರೋಗ್ರಾಮ್ ರನ್ ಮಾಡಿ ಔಟ್ಪುಟ್ ಮಾತ್ರ ನೋಡಿದೀವಿ ಅಲ್ವಾ. ಆದ್ರೆ ಯೂಸರ್ನಿಂದ ಡೇಟಾ ತಗೊಂಡು ಪ್ರೋಗ್ರಾಮ್ ರನ್ ಮಾಡೋದು ಹೇಗೆ? ಹೌದು, ಅದಕ್ಕೆ ಪೈಥಾನ್ ಅಲ್ಲಿ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಇವತ್ತು ವಿಡಿಯೋ ಅಲ್ಲಿ ನಾವು ಅದನ್ನೇ ಸಿಂಪಲ್ ಆಗಿ ಕಲಿಯೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರೀವಿಯಸ್ ವಿಡಿಯೋನಲ್ಲಿ ಪೈಥಾನ್ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಂಟಿಜರ್, ಸ್ಟ್ರಿಂಗ್, ಫ್ಲೋಟ್ ಮತ್ತೆ ಬೂಲಿಯನ್ ಡೇಟಾ ಟೈಪ್ಸ್ ಬಗ್ಗೆ ಕೂಡ ನೋಡಿದ್ದೀವಿ. ಇವತ್ತು ಪೈಥಾನ್ ಕೋರ್ಸ್ ಡೇ 4 ಅಂದ್ರೆ ಇಲ್ಲಿ ಯೂಸರ್ ಇನ್ಪುಟ್ ಬಗ್ಗೆ, ಯೂಸರ್ ಇನ್ಪುಟ್ ಹೇಗೆ ತಗೊಳ್ಳೋದು ಅನ್ನೋದನ್ನ ಕಲಿಯೋಣ. ವಾಟ್ ಈಸ್ ಯೂಸರ್ ಇನ್ಪುಟ್? ಯೂಸರ್ ಇನ್ಪುಟ್ ಅಂದ್ರೆ ಪ್ರೋಗ್ರಾಮ್ ರನ್ ಆಗುವಾಗ ಯೂಸರ್ನಿಂದ ತಗೊಳ್ಳುವಂತ ಇನ್ಪುಟ್ ಅಂದ್ರೆ ಡೇಟಾ ಯೂಸರ್ನಿಂದ ತಗೊಳತ್ತೆ. ಇವಾಗ ಒಂದು ವೇರಿಯೇಬಲ್ ಇದೆ, ಆ ವೇರಿಯೇಬಲ್ ಅಲ್ಲಿ ಒಂದು ಎಕ್ಸಾಂಪಲ್ ನೇಮ್ ಅನ್ನೋ ವೇರಿಯೇಬಲ್ ಅಲ್ಲಿ ಗೀತಾ ಅಂತ ಸ್ಟೋರ್ ಮಾಡ್ತಿದೀವಿ, ಕರೆಕ್ಟಾ? ನೇಮ್ ಈಕ್ವಲ್ ಟು ಗೀತಾ. ಇದು ನಾವು ಪ್ರೋಗ್ರಾಮ್ಗೆ ಮೊದಲೇ ವ್ಯಾಲ್ಯೂನ ಅಸೈನ್ ಮಾಡ್ತಿದೀವಿ, ಕರೆಕ್ಟಾ? ಇದ್ರ ಬದಲು ಈ ವ್ಯಾಲ್ಯೂ ಏನಿದೆ ನೇಮ್ ಅನ್ನೋ ವೇರಿಯೇಬಲ್ಗೆ, ಈ ವ್ಯಾಲ್ಯೂ ಇನ್ಪುಟ್ ಯೂಸರ್ ಇಂದ ತಗೊಳ್ತೀವಲ್ಲ ಪ್ರೋಗ್ರಾಮ್ ರನ್ ಮಾಡುವಾಗ, ಅದನ್ನೇ ಯೂಸರ್ ಇನ್ಪುಟ್ ಅಂತ ಹೇಳ್ತೀವಿ. ಅದನ್ನ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿ ಅಚೀವ್ ಮಾಡ್ತೀವಿ. ಓಕೆ, ಫಸ್ಟ್ ಎಕ್ಸಾಂಪಲ್ ನಾನು ನೇಮ್ ಅಂತ ತಗೊಂಡೆ ಅಲ್ವಾ ವೇರಿಯೇಬಲ್ಲು. ಇನ್ಪುಟ್ ಫಂಕ್ಷನ್ ಆಲ್ರೆಡಿ ಹೇಳಿದೆ ಅಲ್ವಾ, ಇನ್ಪುಟ್ ಫಂಕ್ಷನ್ ಎಂಟರ್ ಯುವರ್ ನೇಮ್. ಓಕೆ, ನೋಡ್ಬೋದು ನೀವಿಲ್ಲಿ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡ್ತಿದ್ದೀವಿ, ಆಯ್ತಾ? ಸೊ ಯೂಸರ್ ಇನ್ಪುಟ್ ಮಾಡಿದ ವ್ಯಾಲ್ಯೂ ನೇಮಲ್ಲಿ ಸ್ಟೋರ್ ಆಗತ್ತೆ. ಸ್ಟೋರ್ ಆದಮೇಲೆ ಪ್ರಿಂಟ್. ಸೊ ಈ ಥರ ಸ್ಪೇಸ್ ಬರಬಾರ್ದು, ಇಂಡೆಂಟೇಷನ್ ಎರರ್ ಬರುತ್ತೆ. ನೇಮ್, ಓಕೆನಾ? ಓಕೆ, ಇಲ್ಲಿ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿ ಯೂಸರ್ ನೇಮ್ನ ಎಂಟರ್ ಮಾಡ್ತಾರೆ. ಯೂಸರ್ ಎಂಟರ್ ಮಾಡಿದ ವ್ಯಾಲ್ಯೂ ನೇಮ್ ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗತ್ತೆ. ಅದನ್ನ ಪ್ರೋಗ್ರಾಮ್ ಪ್ರಿಂಟ್ ಮಾಡತ್ತೆ. ಪ್ರಿಂಟ್ ಮಾಡಿ ನೋಡೋಣ. cd ಡಾಕ್ಯುಮೆಂಟ್ಸ್. ಓಕೆ, ಔಟ್ಪುಟ್ ನೋಡೋಣ ಏನು ಬರುತ್ತೋ. py ಏನಂತ ಕೊಟ್ಟಿದ್ದೀವಿ? ಸ್ಕ್ರಿಪ್ಟ್ ನೇಮು ಯೂಸರ್ ಅಂಡರ್ಸ್ಕೋರ್ ಇನ್ಪುಟ್ ಡಾಟ್ py, ಕರೆಕ್ಟಾ? ಸೊ ಎಂಟರ್ ಮಾಡಿದ್ರೆ ಎಂಟರ್ ಯೂಸರ್ ನೇಮ್ ಇಲ್ಲಿ ಅರ್ಥ ಆಗ್ತಿದ್ಯಾ? ಎಂಟರ್ ಯೂಸರ್ ನೇಮ್ ಅಂತ ಪ್ರೋಗ್ರಾಮ್ ನಮಗೆ ಕೇಳ್ತಿದೆ ಎಂಟರ್ ಮಾಡೋಕ್ಕೆ. ಸೊ ನಾನು ಇಲ್ಲಿ ಯೂಸರ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ? ಗೀತಾ ಅಂತ ಎಂಟರ್ ಮಾಡ್ತೀನಿ. ಓಕೆ, ಸೊ ಇನ್ಪುಟ್ ಎಂಟರ್ ಮಾಡಿದ ತಕ್ಷಣ ಎಂಟರ್ ಅಂತ ಕೊಡಬೇಕು. ಸೊ ಗೀತಾ ಅಂತ ಬಂತು, ಕರೆಕ್ಟಾ? ಇಲ್ಲಿ ನಮಗೆ ಈಸಿಯಾಗಿ ಇನ್ನೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂತಂದರೆ ನಾನು ಏನು ಮಾಡ್ತೀನಿ? ಹೆಲೋ ಡಬಲ್ ಕೋಟ್ಸಲ್ಲಿ ಕಾಮ ನೇಮ್. ಅಂದರೆ ಹೆಲೋ ಅನ್ನೋದು ಟೆಕ್ಸ್ಟ್ ಪ್ರಿಂಟ್ ಮಾಡುತ್ತೆ, ಡಬಲ್ ಕೋಟ್ಸಲ್ಲಿ ಇರೋದ್ರಿಂದ ಹೆಲೋ ಹಂಗೆ ಪ್ರಿಂಟ್ ಮಾಡುತ್ತೆ. ನೇಮಲ್ಲಿ ಏನು ಇನ್ಪುಟ್ ವ್ಯಾಲ್ಯೂ ಕೊಡ್ತಾರೋ ಇಲ್ಲಿ ಯೂಸರು, ಅದು ಪ್ರಿಂಟ್ ಮಾಡುತ್ತೆ. ಎಕ್ಸಾಂಪಲ್ ನಾವು ರನ್ ಮಾಡಿ ನೋಡೋಣ. ಸೇವ್ ಮಾಡಿ ರನ್ ಮಾಡ್ರಿ. ಓಕೆ, ಸೊ ಎಂಟರ್ ಯುವರ್ ನೇಮ್ ಅಂತ ಕೇಳತ್ತೆ. ನಾನು ಬೇರೆ ಏನಾದರೂ ಕೊಡ್ತೀನಿ. ಎಕ್ಸಾಂಪಲ್ ಓಂ ಕ್ರಿಶ್ ಅಂತ ಕೊಡ್ತೀನಿ. ಎಂಟರ್ ಮಾಡಿದೆ. ಸೊ ಬಂತಲ್ವಾ? ಸೊ ಇದು ಸೇವ್ ಆಗಿಲ್ಲ ಅನ್ಸತ್ತೆ. 1 ಸೆಕೆಂಡ್, ಹೀಗೆ ರನ್ ಮಾಡಿ ಎಂಟರ್ ಹೋಮ್ ಕ್ರಿಶ್. ಸೊ ಹೆಲೋ ಹೋಮ್ ಕ್ರಿಶ್ ಬಂತಲ್ವಾ? ಅಂದರೆ ಈ ಹೆಲೋ ಅನ್ನೋದು ಡಬಲ್ ಕೋಟ್ಸಲ್ಲಿ ಇರೋದ್ರಿಂದ ಹಾಗೆ ಬರುತ್ತೆ. ಕಾಮ ನೇಮಲ್ಲಿ ಏನಿದೆಯೋ ಅದು, ಅಂದರೆ ಈ ಕಾಮ ಇಲ್ಲಿ ಬರಲ್ಲ, ಯಾಕಂದರೆ ಈ ಸ್ಟ್ರಿಂಗು ಇದ್ರ ಜೊತೆ ಕನ್ಕ್ಯಾಟಿನೇಟ್ ಆಗಿ ಹೆಲೋ ಹೋಮ್ ಕ್ರಿಶ್ ಅಂತ ಬರುತ್ತೆ. ಅರ್ಥ ಆಯ್ತಾ? ನಾವು ಇನ್ನು ಒಂದೇ ಅಲ್ಲ, ಇನ್ನೂ ಮಲ್ಟಿಪಲ್ ಎಕ್ಸಾಂಪಲ್ಸ್ ಕೊಡ್ಬೋದು. ನಾನೀಗ ಸಿಟಿ ಅಂತ ಇನ್ನೊಂದು ವೇರಿಯೇಬಲ್ ಕೊಟ್ಟು ಇನ್ಪುಟ್
ಎಂಟರ್ ಯುವರ್ ಸಿಟಿ ಅಂತ ಕೊಡ್ತೇನೆ. ಎಂಟರ್ ಯುವರ್ ಸಿಟಿ. ಒಂದು ಪ್ರೋಗ್ರಾಮ್ನಲ್ಲಿ ಮಲ್ಟಿಪಲ್ ಇನ್ಪುಟ್ಸ್ ಕೂಡ ತಗೊಳ್ಬೋದು ನಾವು. ಮಲ್ಟಿಪಲ್ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಥರ ಮಲ್ಟಿಪಲ್ ಇನ್ಪುಟ್ಸ್ ಕೂಡ ತಗೋಬೋದು. ಪ್ರಿಂಟ್ ಹಲೋ ಬೇಡ, ಜಸ್ಟ್ ಸಿಟಿ ಪ್ರಿಂಟ್ ಮಾಡಿ ಸಾಕು. ಓಕೆ, ಸೊ ನಾನು ಕ್ಲೋಸ್ ಮಾಡ್ತೀನಿ. ಟರ್ಮಿನಲ್ಲು ಕ್ಲೋಸ್ ಮಾಡಿ ಹೊಸ ಟರ್ಮಿನಲ್ ಓಪನ್ ಮಾಡಿ ರನ್ ಮಾಡಿರಿ. ಸೊ ಎಂಟರ್ py user input ಡಾಟ್ py ಸ್ಕ್ರಿಪ್ಟ್ ರನ್ ಮಾಡಿ. ಸೊ ಇದು ಹೆಲೋ ಯೂಸರ್ ನೇಮ್ ಏನು ಕೊಡ್ತೀವಿ, ನಾನು ಓಂ ಕ್ರಿಶ್ ಅಂತ ಕೊಡ್ತೇನೆ. ಯೂಸರ್ ನೇಮ್ ಓಂ ಕ್ರಿಶ್ ಅಂತ ಕೊಟ್ಟೆ. ಸಿಟಿ ಕೇಳ್ತಿದೆ ಅಂದರೆ ನಾವು 2 ಇನ್ಪುಟ್ ಫಂಕ್ಷನ್ಸ್ ಕೊಟ್ಟಿದ್ದೀವಿ. ನಾನು ಕೋಲಾರ್ ಅಂತ ಕೊಡ್ತೇನೆ. ಮತ್ತೆ ಎಂಟರ್ ಕೊಟ್ಟಾಗ ಸೊ ಹೆಲೋ ಹೋಮ್ ಕ್ರಿಶ್ ಕೋಲಾರ್ ಅಂದರೆ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಹೆಲೋ ನೇಮ್ ಆ್ಯಂಡ್ ದೆನ್ ಸಿಟಿ, ಹೆಲೋ ಹೋಮ್ ಕ್ರಿಶ್ ಕೋಲಾರ್ ಅಂತ ಪ್ರಿಂಟ್ ಆಯ್ತಲ್ವಾ. ಸೊ ನಿಮಗೆ ಇನ್ಪುಟ್ ಫಂಕ್ಷನ್ನು ಡಿಫಾಲ್ಟ್ ಆಗಿ ಆಲ್ವೇಸ್ ಸ್ಟ್ರಿಂಗ್ ಆಗೇ ತಗೊಳತ್ತೆ, ಆಯಿತಾ. ಅಂದರೆ ಡಿಫಾಲ್ಟ್ ಫಂಕ್ಷನ್ ಯಾವಾಗೂ ಸ್ಟ್ರಿಂಗ್ ಆಗಿ ರಿಟರ್ನ್ ಮಾಡುತ್ತೆ. ಎಕ್ಸಾಂಪಲ್ಲು ನೀವೀಗ ಏಜ್ ಕೊಟ್ರಿ ಅಂತ ಇಟ್ಕೊಳ್ಳಿ, ಇನ್ಪುಟ್ ಎಂಟರ್ ಯುವರ್ ಏಜ್ ಅಂತ. ಓಕೆ, ನಾನಿಲ್ಲಿ ಏಜ್ ಅಂತ ಕೊಡ್ತೀನಿ. ಪ್ರಿಂಟ್ ಏಜ್. ಈಗ ರನ್ ಮಾಡಿ. ಇದು ಕೇಳುತ್ತೆ ಮತ್ತೆ ಎಂಟರ್ ಯುವರ್ ನೇಮು. ನಾನು ಹೋಮ್ ಅಂತ ಕೊಡ್ತೇನೆ. ಏಜು 25 ಅಥವಾ 29 ಅಂತ ಕೊಡ್ತೀನಿ. ಹೆಲೋ ಹೋಮ್ 29 ಅಂದರೆ ಇದು ಸ್ಟ್ರಿಂಗ್ ಆಗೇ ಬರುತ್ತೆ, ಆಯಿತಾ. ನಂಬರ್ ಆಗಿದ್ದರೂ ನೀವು ಬೇಕಾದರೆ ನೋಡ್ಬೋದು. ಟೈಪ್ ಆಫ್ ಅಂತ ಕೊಟ್ಟು ನಾನು ಹೇಳಿದ್ದೀನಲ್ವ, ಟೈಪ್ ನೋಡಬೇಕು ಅಂತಂದರೆ ಟೈಪ್ ಫಂಕ್ಷನ್ ಯೂಸ್ ಮಾಡಬೇಕು ಅಂತ ಪ್ರೀವಿಯಸ್ ವಿಡಿಯೋಲ್ಲಿ ನಾವು ನೋಡಿದ್ದೀವಿ. ಏಜು ವ್ಯಾಲ್ಯೂ ನಾವು 29 ನಂಬರೇ ಆಗಿದ್ದರೂ ಇದು ಏನು ಕೊಡತ್ತೆ ಅಂತ ನೋಡೋಣ. ರನ್ ಮಾಡಿರಿ. ನೇಮು ಓಕೆ, ವಿಲ್ ಗಿವ್ ವಿರಾಟ್. ಏಜ್ 30. ಓಕೆ, ಸೊ ನಿಮ್ಗೆ ಗೊತ್ತಾಗ್ತಿದೆಯಲ್ವಾ ನಾನು ಯಾವುದ್ರದ್ದು ಟೈಪ್ ಕೊಟ್ಟೆ. ಏಜ್ ವ್ಯಾಲ್ಯೂ 30 ಇದ್ರು ಇದು ಯಾಕೆ ಸ್ಟ್ರಿಂಗ್ ಕೊಡ್ತಿದ್ದೆ ಅಂದರೆ ನಾನು ಮುಂದೆ ಹೇಳಿದೆ ಇನ್ಪುಟ್ ಫಂಕ್ಷನ್ನು ಯಾವಾಗೂ ನಂಬರ್ ವ್ಯಾಲ್ಯೂ ಆದರೂ ಕೂಡ ಅದು ಸ್ಟ್ರಿಂಗ್ ಆಗೇ ರಿಟರ್ನ್ ಮಾಡೋದ್ರಿಂದ ನಾವಿಲ್ಲಿ ಏನು ಮಾಡಬೇಕು, ಇಂಟ್ ಅನ್ನೋವಂಥ ಫಂಕ್ಷನ್ ಒಂದು ಯೂಸ್ ಮಾಡಬೇಕಂದ್ರೆ ನಾವು ಕೊಟ್ಟಿರೋ ಇನ್ಪುಟ್ ಇಂಟಿಜರಿಗೆ ಕನ್ವರ್ಟ್ ಮಾಡಬೇಕು, ಆಯಿತಾ. ಸೊ ಇದು ಕರೆಕ್ಟ್ ವೇ, ಇಲ್ಲಾಂದರೆ ಇದರದ್ದು ಸ್ಟ್ರಿಂಗ್ ಟೈಪಲ್ಲೇ ಇರುತ್ತೆ. ಇವಾಗ ನೀವು ಪ್ರಿಂಟ್ ಮಾಡಿ ನೋಡಿದರೆ, ನಾನು ಈ ಟರ್ಮಿನಲ್ ಕ್ಲೋಸ್ ಮಾಡಿ ಹೊಸದಾಗಿ ಟರ್ಮಿನಲ್ ರನ್ ಮಾಡ್ತೇನೆ. ಸೊ ಇದು ನೀವು ಇಂಪಾರ್ಟೆಂಟು, ನಂಬರ್ಸ್ ವ್ಯಾಲ್ಯೂ ನೀವು ಇನ್ಪುಟ್ ಮಾಡ್ತಿರುವಾಗ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿ. ಆಲ್ವೇಸ್ ಕನ್ವರ್ಟ್ ದಿಸ್ ಯೂಸಿಂಗ್ ಇಂಟಿಜರ್ ಫಂಕ್ಷನ್ ಆ್ಯಂಡ್ ದೆನ್ ಸೇವ್ ಇನ್ ಟು ಅ ವೇರಿಯಬಲ್. ಓಕೆ, ಫಸ್ಟ್ ಇಲ್ಲಿ ರನ್ ಮಾಡಿ ನೋಡಿ ಟೈಪ್ ಇವಾಗ ಏನು ಬರುತ್ತೆ ಅಂತ. py ಯೂಸರ್ ಇನ್ಪುಟ್ ಡಾಟ್ py ರನ್ ಮಾಡಿದರೆ ಎಂಟರ್ ಯುವರ್ ನೇಮ್ ಪ್ರೇಮ, ಏಜ್ 30. ಹೆಲೋ ಪ್ರೇಮ 30. ದ ಟೈಪ್ ಆಫ್ ದಿಸ್ 30 ಈಸ್ ನೌ ಇಂಟ್. ಯಾಕೆಂದರೆ ಇಂಟ್ ಅನ್ನೋ ಫಂಕ್ಷನ್ನು ಯೂಸ್ ಮಾಡಿ ಸ್ಟ್ರಿಂಗನ್ನು ನಾವು ಇಂಟಿಜರ್ ಆಗಿ ಕನ್ವರ್ಟ್ ಮಾಡಿದ್ದೀವಿ ಅಲ್ವಾ. ಸೊ ನೀವು ಪ್ರಾಕ್ಟೀಸ್ ಮಾಡಿ ಈ ಥರ ಡಿಫ್ರೆಂಟ್ ವೇರಿಯಬಲ್ಸ್ ವ್ಯಾಲ್ಯೂಸ್ ಇನ್ಪುಟ್ ಮಾಡಿ. ಏನಾದರೂ ಎರರ್ಸ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಕ್ಲಾರಿಫೈ ಮಾಡ್ತೀನಿ.
ನೆಕ್ಸ್ಟ್ ವಿಡಿಯೋನಲ್ಲಿ ಪೈಥಾನ್ನಲ್ಲಿ ಆಪರೇಟರ್ಸ್ ಬಗ್ಗೆ ನಾವು ಕಲಿಯೋಣ. ಆಪರೇಟರ್ಸ್ ಇನ್ನೂ ಇಂಪಾರ್ಟೆಂಟ್ ಟಾಪಿಕ್. ಸೊ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಫುಲ್ ಪೈಥಾನ್ ಪ್ಲೇ ಲಿಸ್ಟ್ನ ಫಾಲೋ ಮಾಡಿ.